ಕಡಲೆಬೇಳೆ ವಡೆ ನೋಡಿ, ಎಣ್ಣೆಯಲ್ಲಿ ಬೇಯ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಹೆಸರುಬೇಳೆ 4 ಬೇಳೆಗಳನ್ನು ಸೇರಿಸಿ ಮಾಡಿದ್ದು. ಕಡಲೆಬೇಳೆ 2 ಕಪ್ ಹಾಕಿದ್ದು 5, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ 1/4 ಕಪ್ ಹಾಕಿದೆ. ಜೊತೆಗೆ ಅದಕ್ಕೆ ಶುಂಠಿ ಮತ್ತು ಹಸಿಮೆಣಸಿನಕಾಯಿ, ಈ ಬೇಳೆಗಳನ್ನು ಒಂದು 5 ಗಂಟೆ ನೆನೆಸಿ ಆಮೇಲೆ ರುಬ್ಕೋಬೇಕು. ನೀರು ಹಾಕದೆ ಗಟ್ಟಿಗೆ ರುಬ್ಬಬೇಕು. ಅದು ಕಡಲೆಬೇಳೆಯನ್ನು ಸಪ್ರೇಟಾಗಿ ರುಬ್ಬಬೇಕು. ಅದು ಸ್ವಲ್ಪ ನೈಸ್ ಆದರೂ ತೊಂದರೆ ಇಲ್ಲ. ಕಡಲೆಬೇಳೆ ತರಿಯಾಗಿದ್ದರೆ ನಾವು ಮಾಡುವಂಥ ವಡೆ ಚೆನ್ನಾಗಿರುತ್ತೆ, ಕಾಣಲಿಕ್ಕೂ ಚೆನ್ನಾಗಿರುತ್ತೆ. ಅದು ಮತ್ತು ಬೇರೆ ಒಂದೊಂದು ಬೇಳೆ ಕಂಡ್ರೆ ಚೆನ್ನಾಗಿರುತ್ತೆ. ಚಟ್ಟಂಬಡೆ ಅಂತಾರೆ, ಕಡಲೆಬೇಳೆ ವಡೆ ಅಂತಾರೆ. ತಿನ್ನಲಿಕ್ಕೂ ಬಹಳ ಮಧುರವಾಗಿರುತ್ತೆ. ಇದನ್ನು ಎಣ್ಣೆಗೆ ಬಿಡುವುದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಕೈಗೆ ನೀರು ಹಚ್ಚಿಕೊಂಡು ಎಣ್ಣೆಗೆ ಹಾಕಬೇಕು. ಹಾಗೆ ಆದರೆ ಕೈಗೆ ಅಂಟಿಕೊಳ್ಳುತ್ತದೆ. ಅದಕ್ಕೆ ಕೈಗೆ ಸ್ವಲ್ಪ ನೀರು ಹಚ್ಚಿ ಹಾಕಿದರೆ ಏನೂ ಆಗಲ್ಲ. ಹೊಟ್ಟೆಗೆ ಏನು ತೊಂದರೆ ಆಗದ ಹಾಗೆ ಹಿಂಗನ್ನು ಹಾಕ್ಕೊಂಡಿದ್ದೇನೆ. ಅದರಿಂದ ಗ್ಯಾಸ್ಟ್ರಿಕ್ ಇಂಥ ಸಮಸ್ಯೆ ಇದರಿಂದ ಉಂಟಾಗಬಹುದು. ಬಾಯಿಗೂ ಬಹಳ ರುಚಿಯಾದ ತಿಂಡಿ. ಮಕ್ಕಳಿಂದ ವೃದ್ಧರವರೆಗೆ ಯಾರು ಬೇಕಾದ ತಿನ್ಬೋದು. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಐಟಮ್ ಇದು. ಎಲ್ಲ ಒಳ್ಳೆ ಕಲರ್ ಬಂತು. ಕಲರ್ ಬಂದು ಆಗಿದೆ. ಗೋಲ್ಡನ್ ಕಲರ್ ಬಂದರೆ ಕಾಣೋದಕ್ಕೂ ಬಹಳ ಸುಂದರವಾಗಿರುತ್ತೆ. ನೋಡಿ, ಒಳ್ಳೆ ಕಲರ್ ಬಂದಿದೆ. ಮತ್ತು ಇದು ಎಣ್ಣೆ ಕುಡಿಯಲ್ಲ.
ನೋಡಿದ್ರಲ್ಲ ವೀಕ್ಷಕರೇ, ಕಡಲೆಬೇಳೆ ವಡೆ ಮಾಡೋದು, ಚಟ್ಟಂಬಡೆ ಅಥವಾ ಕಡಲೆಬೇಳೆ ವಡೆ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆರ್ ಕೆ ಚಾನಲನ್ನು ಪ್ರೋತ್ಸಾಹಿಸಿ, ಆರ್ ಕೆ ಪಾಕಶಾಲೆಯನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.